11 ಗಂಟೆಗೆ ಬಿಜೆಪಿ ಶಾಸಕಾಂಗ ಸಭೆ ನಡೆಯುತ್ತೆ. ಈ ಸಭೆಯಲ್ಲೇ ಹೊಸ ಸಿಎಂ ಆಯ್ಕೆ ಆಗಲಿದೆ. ಹೀಗಾಗಿ ರಾತ್ರಿ ಇಡೀ ವರಿಷ್ಠರ ಜೊತೆ ಬಿಜೆಪಿ ಮುಖಂಡರು ಚರ್ಚೆ ಸಮಾಲೋಚನೆ ನಡೆಸಿದರು. ರಾಜ್ಯಕ್ಕೆ ಹೊಸ ಸಾರಥಿಯನ್ನು ನೀಡಲು ಬಿಜೆಪಿ ಇನ್ನೂ ಕಸರತ್ತು ನಡೆಸುತ್ತಲೇ ಇದೆ. ಅಶೋಕ ಮತ್ತು ಚಾನ್ಸರಿ ಹೋಟೆಲ್ನಿಂದ ಶಿಫ್ಟ್ ಆಗಿದ್ದ ಬಿಜೆಪಿ ನಾಯಕರು ಲಿಮೆರಿಡಿಯನ್ ಹೋಟೆಲ್ ಅನ್ನು ತಮ್ಮ ಪಕ್ಷದ ಕಚೇರಿಯನ್ನಾಗಿ ಮಾಡಿಕೊಂಡಿದ್ರು. ರಾತ್ರಿ ಇಡೀ ಲಿಮೆರಿಡಿಯನ್ ಚಟುವಟಿಕೆಯ ಕೇಂದ್ರವಾಗಿತ್ತು. ಭಿನ್ನಮತ ಶಮನಕ್ಕೆ ಮತ್ತೆ ಬೆಂಗಳೂರಿಗೆ ಬಂದ ವರಿಷ್ಠರಾದ ಅರುಣ್ ಜೇಟ್ಲಿ ಮತ್ತು ರಾಜನಾಥ್ ಸಿಂಗ್ ಕೂಡ ಲಿಮೆರಿಡಿಯನ್ ಹೋಟೆಲ್ಗೆ ಬಂದರು. ಈಶ್ವರಪ್ಪ ಟೀಮ್ ಮತ್ತು ಯಡಿಯೂರಪ್ಪ ಬಣ ಅದಾಗಲೇ ಹೋಟೆಲ್ನಲ್ಲಿ ಬೀಡು ಬಿಟ್ಟಿತ್ತು. ವರಿಷ್ಠರನ್ನ ಭೇಟಿಯಾದ ಮುಖಂಡರು ಚರ್ಚೆ ನಡೆಸಿ ಒಬ್ಬೊಬ್ಬರಾಗಿಯೇ ನಿರ್ಗಮಿಸಿದರು. ಹೋಟೆಲ್ನಿಂದ ಹೊರಬಂದ ಎಲ್ಲರದ್ದೂ ಒಂದೇ ಪಾಠ: ವರಿಷ್ಠರ ತೀರ್ಮಾನಕ್ಕೆ ಬದ್ಧ, ನಮ್ಮಲ್ಲಿ ಯಾವುದೇ ಬಣಗಳಿಲ್ಲ ಅಂತ ಹೇಳಿ ವಾಪಸ್ ಹೊರಟರು. ಮುಂದಿನ ಆಯ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಆಯ್ಕೆ ಮಾಡ್ತಾರೆ. ನೋಡ್ಬೇಕು, ಅವ್ರು ಬಂದಾಗ ಚರ್ಚೆ ಆಗಿ ಯಾರ್ಯಾರು ಅಪೇಕ್ಷೆ ಪಡ್ತಾರೋ ಏನು ಕತೆ ನೋಡ್ಕೊಂಡು ತೀರ್ಮಾನ ಆಗುತ್ತೆ. ಯಾವ ಬಣ್ಣನೂ ಎಲ್ಲ ಒಟ್ಟಿಗೆ ಇದೆ, ಆನಂದವಾಗಿದ್ದೀವಿ. ಇವರೆಲ್ಲ ಹೇಳೋ ಪ್ರಕಾರ ಇವತ್ತು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಇವತ್ತೇ ಹೊಸ ಸಿಎಂ ಆಯ್ಕೆ ನಡೆಯುತ್ತೆ. ಆದರೆ ಯಾರಾಗ್ತಾರೆ ಸಿಎಂ ಅನ್ನೋ ಪ್ರಶ್ನೆಗೆ ಯಾರಲ್ಲೂ ಸ್ಪಷ್ಟ ಉತ್ತರವೇ ಇಲ್ಲ. ಅಲ್ಲದೆ ಮತದಾನದ ಮೂಲಕ ನಾಯಕನ ನೇಮಕ ನಡೆಯೋ ಮಟ್ಟಕ್ಕೆ ಹೋಗೋಲ್ಲ ಅನ್ನೋ ಸಮಜಾಯಿಷಿ ಬೇರೆ. ಬಿಜೆಪಿ ಶಾಸಕಾಂಗ ಪಕ್ಷದ ಪ್ರತಿಯೊಬ್ಬ ಸದಸ್ಯಂದು ಕೂಡ ಒಂದು ಅನಿಸಿಕೆ, ಅಪೇಕ್ಷೆ ಮತ್ತು ನಿರೀಕ್ಷೆ ಸಂಖ್ಯಾಬಲದ ಮೇಲೆ ಆಗದೇನೆ ಎಲ್ಲರ ಸರ್ವ ಅಭಿಮತದಿಂದ ಒಬ್ಬನೇ ನಾಯಕ ಇವತ್ತು ಆಯ್ಕೆ ಆಗಿದೆ. ಒಟ್ನಲ್ಲಿ ರಾತ್ರಿ ಇಡೀ ಲಿಮೆರಿಡಿಯನ್ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರ ಚರ್ಚೆ ಸಮಾಲೋಚನೆಯದ್ದೇ ಕಾರುಬಾರು. ಆದರೆ ಬಿಕ್ಕಟ್ಟು ಅಂತ್ಯ ಕಾಣುತ್ತಾ? ಇವತ್ತಾದರೂ ಮುಖ್ಯಮಂತ್ರಿ ನೇಮಕ ಆಗುತ್ತಾ? ಇದಕ್ಕೆ ಬಿಜೆಪಿ ವರಿಷ್ಠರೇ ಉತ್ತರಿಸಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇನ್ನು ಬಿಜೆಪಿಯಲ್ಲಿ ಕೊನೆ ಕ್ಷಣದ ಕಸರತ್ತು ನಡೀತಾನೆ ಇದೆ. ಸಿಎಂ ರೇಸ್ನಲ್ಲಿರೋ ಶೆಟ್ಟರ್ ಮತ್ತು ಸದಾನಂದಗೌಡ ಇಬ್ಬರೂ ಕೂಡ ಮುಖ್ಯಮಂತ್ರಿ ಆಗೋ ವಿಶ್ವಾಸದಲ್ಲೇ ಇದ್ದಾರೆ. ಆದರೆ ವರಿಷ್ಠರ ಕೃಪೆ ಯಾರ ಮೇಲೆ ಏನೋ ಕಾದು ನೋಡಬೇಕು. ಕನ್ನಡ ನಾಡಿಗೆ ನೂತನ ಸಿಎಂ ಯಾರು? ಸದ್ಯ ಈ ಪ್ರಶ್ನೆಗೆ ಇನ್ನೂ ಉತ್ತರವೇ ಸಿಕ್ಕಿಲ್ಲ. ಈಗ ಸಿಎಂ ರೇಸ್ನಲ್ಲಿರೋದು ಒಬ್ಬರು ಸದಾನಂದಗೌಡ, ಮತ್ತೊಬ್ಬರು ಜಗದೀಶ್ ಶೆಟ್ಟರ್. ಇವರಿಬ್ಬರ ಮಧ್ಯೆ ಮುಖ್ಯಮಂತ್ರಿ ಗಾದೆಗಾಗಿ ತೀವ್ರ ಪೈಪೋಟಿ ಎದುರಾಗಿದೆ. ಆದರೆ ರಾಜ್ಯವನ್ನ ಸಮರ್ಥವಾಗಿ ನಡೆಸಿಕೊಂಡು ಹೋಗಬಲ್ಲ ನಾಯಕ ಯಾರಾಗ್ತಾರೆ ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ಇಬ್ಬರು ಕೂಡ ನಾನು ಸಿಎಂ ಆಗ್ತೇನೆ ಅನ್ನೋ ವಿಶ್ವಾಸದಲ್ಲೇ ಇದ್ದಾರೆ. ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಇದೆ ಬೆಳಿಗ್ಗೆ 11 ಗಂಟೆಗೆ. ಆ ಸಂದರ್ಭದಲ್ಲಿ ನಮ್ಮ ಶಾಸಕರು ಮತ್ತು ವರಿಷ್ಠರು ಎಲ್ಲರೂ ಕೂಡ್ಕೊಂಡು ಏನೊಂದು ನಿರ್ಣಯವನ್ನು ಕೈಗೊಳ್ತಾರೆ. ಅದು ಒಳ್ಳೆಯ ರೀತಿಯಿಂದ ನಿರ್ಣಯ ಆಗ್ತದೆ ಅಂತ ನಾನು ಭಾವಿಸಿದ್ದೆ. ಶಾಸಕರು ನಾನು ಮುಖ್ಯಮಂತ್ರಿ ಆಗಬೇಕನ್ನುವಂಥ ಆಶೆಗಳನ್ನು ವ್ಯಕ್ತಪಡಿಸಿ ಇವತ್ತು ಮುಖ್ಯಮಂತ್ರಿ ಆ ಒಂದು ಸ್ಪರ್ಧೆಗೆ ನಾನು ನಿಂತಿದ್ದೇನೆ. ನನಗೆ ವಿಶ್ವಾಸ ಇದೆ, ನಾನು ನಾಯಕನಾಗಿ ಆಯ್ಕೆ ಆಗ್ತೇನೆ ಅಂತ ನನಗೆ ವಿಶ್ವಾಸ ಇದೆ. ಜಗದೀಶ್ ಶೆಟ್ಟರ್ ಹೇಳುವಂತೆ ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾಯಕನ ಆಯ್ಕೆಯಾಗುತ್ತೆ. ತಮ್ಮನ್ನ ನಾಯಕನನ್ನಾಗಿ ನೇಮಕ ಮಾಡ್ತಾರೆ ಅನ್ನೋ ನಂಬಿಕೆ ಶೆಟ್ಟರ್ಗಿದೆ. ಅದರಂತೆ ಸದಾನಂದಗೌಡರು ತಾವು ಮುಖ್ಯಮಂತ್ರಿ ಆಗೋಕೆ ಎಲ್ಲರೂ ಒಪ್ತಾರೆ ಅಂತಾರೆ. ನಮ್ಮ ಪಾರ್ಟಿಯಲ್ಲಿ ವೋಟಿಂಗ್ ಮೂಲಕ ಆಯ್ಕೆ ಇಲ್ಲ ಅಂತಾನೂ ಹೇಳ್ತಾರೆ. ನಮ್ಮಲ್ಲಿ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಚೀಫ್ ಮಿನಿಸ್ಟರ್ ಯಾರು ಅಂತ ಅವರು ಹೇಳ್ತಾರೆ. ಅದಕ್ಕೆ ಯಾರು ಒಪ್ಪುದು ಬಿಡುವುದು ಅಂತ ಹೇಳುವಂಥ ಪ್ರಶ್ನೆ ಅಲ್ಲ, ಎಲ್ಲರೂ ಒಪ್ಪುವಂಥ ಒಂದು ವ್ಯವಸ್ಥೆ ನಡೀತದೆ. ನಮ್ಮ ಪಾರ್ಟಿಯಲ್ಲಿ ವೋಟಿಂಗ್ವರೆಗೆ ಹೋಗುವುದೇ ಇಲ್ಲ. ವೋಟಿಂಗ್ ಆಗಬಹುದು ಅಂತ ಹೇಳುವಂಥ ಪ್ರೆಡಿಕ್ಷನ್ಸ್ ಮಾಧ್ಯಮದವರಿಗೆ ಇದ್ದರೂ ಕೂಡ ಪ್ರಾಯಶಃ ಅಂಥದ್ದು ನಡೆಯುವುದಿಲ್ಲ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಈಗಿನ ಮಟ್ಟಿಗೆ ಸಿಎಂ ರೇಸ್ನಲ್ಲಿರೋದು ಇವರಿಬ್ಬರೇ. ಆದರೆ ಇವರಿಬ್ಬರ ಜಗಳದಲ್ಲಿ ಬೇರೆ ಯಾರಾದರೂ ಸಿಎಂ ಆದರೂ ಅಚ್ಚರಿ ಪಡಬೇಕಿಲ್ಲ. ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಅನ್ನೋ ಹಾಗೆ ವರಿಷ್ಠರು ಬೇರೆಯವರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಮಾಡ್ತಾರಾ ಅನ್ನೋ ಪ್ರಶ್ನೆನೂ ಎದ್ದಿದೆ. ಅದೇನೇ ಇರಲಿ, ಇವತ್ತು ಬೆಳಗ್ಗೆ 11 ಗಂಟೆಗೆ ನಡೆಯೋ ಬಿಜೆಪಿ ಪಕ್ಷದ ಸಭೆಯಲ್ಲಿ ಹೊಸ ಸಾರಥಿಯ ಆಯ್ಕೆಯಾಗಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.